ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನೀಲಕಂಠ ಗೌಡ ಅಂತ ಮುಳಬಾಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಚುನಾವಣಾ ಪ್ರಚಾರಕ್ಕಾಗಿ ಮೊದಲನೇದಾಗಿ ಶಾಲೆಯಲ್ಲಿ ಕಾಲಿಡ್ತಾ ಇದ್ದೀನಿ. ಕಾಲಿಡೋಕ್ಕೆ ಮೊದಲು ನಿಮ್ಮ ಮ್ಯಾನೇಜ್ಮೆಂಟ್ ಅವ್ರಿಗೆ ನಾನು ಫೋನ್ ಮಾಡಿದ್ದೆ, ಈ ರೀತಿ ನಾವು ಚುನಾವಣಾ ಪ್ರಚಾರಕ್ಕೆ ಬರಬೇಕು ಅಂತ. ಆಡಳಿತ ಮಂಡಳಿಯವರು ಬಂದು ಪ್ರಚಾರ ಮಾಡಿ ಅಂತಂದರು. ಪ್ರಪ್ರಥಮ ಬಾರಿಗೆ ನಾನು ನಿಮ್ಮ ಆಡಳಿತ ಮಂಡಳಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಪಕ್ಷದ ಪರವಾಗಿ ಅವರಿಗೆ ವಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೀನಿ. ಎರಡನೇದಾಗಿ ತಾವೆಲ್ಲ ಪಾಪ ಕ್ಲಾಸ್ ಎಲ್ಲ ಇಟ್ಕೊಂಡಿದ್ದೀರಿ, ತಾವೆಲ್ಲ ಕೂಡ ಈಗ ಬಂದಿಲ್ಲ ಅಸೆಂಬಲ್ ಆಗಿ ನಾವೇನೋ ಹೇಳೋದನ್ನು ಕೇಳೋಣ ಅಂತ ಬಂದಿರಲ್ಲ, ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆ ಸಲ್ಲಿಸ್ತೇನೆ. ಯಾಕಂದರೆ ಬಂದಿದ್ದೀರಾ. ಈಗ ಚುನಾವಣೆಯಲ್ಲಿ ಡೆಮಾಕ್ರಸಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಪ್ರಚಾರ ಮಾಡೋದು ಕೂಡ ಒಂದು ಅಂಗ. ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ನಮ್ಮ ವಿರೋಧ ಪಕ್ಷದಲ್ಲಿ JDS ಪಕ್ಷದ ಅಧ್ಯಕ್ಷರಾಗಿರ್ತಾರೆ, ಅದು ನಾವು ವಿಶ್ವಾಸವಾಗಿದ್ದೀವಿ. ಇವತ್ತು ನಾನು ಅವ್ರನ್ನ ಈ ಶಾಲೆಗೆ ಬರಬೇಕು ಅಂತಂದಾಗ, ಸರ್ ದಯವಿಟ್ಟು ಬನ್ನಿ, ಬಂದು ಪ್ರಚಾರ ಮಾಡಿ ಅಂತಂದರು. ನನ್ನ ಧರ್ಮ ನಮ್ಮ ಪಕ್ಷದ ಪರವಾಗಿ ನಿಮ್ಮನ್ನು ಮತಯಾಚನೆ ಬಿಡಕ್ಕೆ ಬಂದಿರೋದು. ನಮ್ಮ ಪಕ್ಷದ ಅಭ್ಯರ್ಥಿ DT ಶ್ರೀನಿವಾಸ್ ಅವರು ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥವ್ರು. ಅವರ ಪತ್ನಿ ಶ್ರೀಮತಿ ಪೂರ್ಣಿಮಾರವರು ಶಾಸಕರಾಗಿ 5 ವರ್ಷ ಹಿರಿಯೂರಲ್ಲಿದ್ದರು. ಅವ್ರ ಮಾವ ದಿವಂಗತ A. ಕೃಷ್ಣಪ್ಪನವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ವಿಶೇಷವಾಗಿ ಯಾದವ ಜನಾಂಗದ ಒಬ್ಬ ದೊಡ್ಡ ನಾಯಕರಾಗಿದ್ದರು. ಅವರ ಅಳಿಯ ಇವರು ಈ ಹಿಂದೆ ಪದವೀಧರ ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ಪಕ್ಷೇತರಾಗಿ ಸ್ಪರ್ಧಿಸಿದ್ರು. ಬಹಳ ನ್ಯಾರೋ ಮಾರ್ಜಿನ್ ಓಟಲ್ಲಿ ಡಿಫೀಟ್ ಆಗಿದ್ದರು. ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಗ್ನೇಯ ಶಿಕ್ಷಕ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅದನ್ನು ಹಲವಾರು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಶೈಕ್ಷಣಿಕ ರಂಗದಲ್ಲಿ ಅವ್ರಿಗೂ ಅಪಾರವಾದ ಅನುಭವ ಇದೆ. ಆಮೇಲೆ ಸುಮಾರು ಸಾವಿರಾರು ಜನ ಶಿಕ್ಷಕ ವೃಂದದವರು, ಗುರು ವೃಂದದವರು ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಷ್ಟ ನಷ್ಟಗಳು, ಅವರ ಆಗು ಹೋಗುಗಳು, ಸಾಧಕ ಬಾಧಕಗಳು ಎಲ್ಲ ಚೆನ್ನಾಗಿ ಅರ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಈಗ ನಿಮ್ಮ ಪ್ರತಿನಿಧಿಯಾಗಿ ಬರಲು ಹೊರಟಿದ್ದಾರೆ. ದಯಮಾಡಿ ನಾನು ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಪವಿತ್ರವಾದಂಥ, ನಿಮ್ಮ ಘನವಾದಂಥ ಮತವನ್ನು DT ಶ್ರೀನಿವಾಸ್ ಅವರ ಕ್ರಮ ಸಂಖ್ಯೆ 2 ಈ ಗುರುತಿಗೆ ತಾವು ಮತವನ್ನು ಚಲಾಯಿಸಬೇಕು ಅಂತ ಪ್ರಾಶಸ್ತ್ಯ ನಾನು ಕೇಳೋದು. ದಯವಿಟ್ಟು ಇದು DT ಶ್ರೀನಿವಾಸ್ ಅವರಿಗೆ ನಿಮ್ಮ ಮತ ನೀಡಿದ್ದ ಪ್ರಾಶಸ್ತ್ಯ ಇನ್ನೊಬ್ರು ಕೊಡಿ ಅಂತ ಹೇಳಲ್ಲ. ಯಾಕಂದ್ರೆ ನಮ್ಗಿರೋದು ಆಸೆ ಏನು ಅಂತಂದರೆ, ನಿಮ್ಮ ಈ ಓಟು ಒಬ್ರಿಗೆ ಇರಲಿ, ಯಾಕಂದ್ರೆ ಅದಕ್ಕೆ ಮೌಲ್ಯ ಇರುತ್ತೆ. ಇನ್ನೊಂದು ಪ್ರಾಶಸ್ತ್ಯ ಕೊಟ್ಟಕ್ಕೆ ಮೌಲ್ಯ ಕಮ್ಮಿ ಆಗುತ್ತೆ, ಅದು ಬೇಡ. ದಯಮಾಡಿ ನಿಮ್ಮೆಲ್ಲರ ಮೊದಲ ಪ್ರಾಶಸ್ತ್ಯ ಆದ್ಯತೆಯ ಮೇರೆಗೆ DT ಶ್ರೀನಿವಾಸ್ ಅವರಿಗೆ ಕೊಟ್ಟು ಜೈಗಳಿಸಬೇಕಾಗಿ ಅವ್ರ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ತಲಬಾಗಿ ನಮಸ್ಕರಿಸುತ್ತಾ ನಿಮ್ಮ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮ್ಮ ಪ್ರತಿಸ್ಪರ್ಧಿ ಅಭ್ಯರ್ಥಿ ವೈ ನಾರಾಯಣಸ್ವಾಮಿ ಅವರು ಈಗ 18 ವರ್ಷಗಳಿಂದ ಈ ಒಂದು ಸತತವಾಗಿ 3 ಟರ್ಮಿಂದ ಅವರು MLC ಆಗಿದ್ದಾರೆ. ನಮ್ಮ ಅಭ್ಯರ್ಥಿ ಇದೇ ಮೊದಲನೇದಾಗಿ ಈ ಕ್ಷೇತ್ರಕ್ಕೆ ಬರ್ತಾ ಇರೋದು. ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡೋದ್ರಿಂದ ಏನು ಪ್ರಯೋಜನ ಅಂತ ನೀವು ಅನ್ಕೋಬಹುದು. ಈಗ 7ನೇ ಹಣಕಾಸು ವೇತನ ಆಯೋಗ ರಚನೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದೆ. ಈ ಸಲ ಡೆಫಿನೆಟ್ಟಾಗಿ 7ನೇ ಆಯೋಗ ಆಗತ್ತೆ. ಆಮೇಲೆ NPS ಇದೆ. ಈಗ ಈ NPS ಅನ್ನು ಚೇಂಜ್ ಮಾಡಿ OPS ಮಾಡುವಂಥ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಭರವಸೆ ಕೊಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಮೊನ್ನೆ ಚುನಾವಣೆಯಲ್ಲಿ ಮತಕ್ಕಾಗಿ ಏನು ಗ್ಯಾರಂಟಿಗಳಿಗೆ ಹೇಳಿದ್ವು, 5 ಗ್ಯಾರಂಟಿ ಹೇಳಿದ್ವು, ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ, ನಾವು 5 ಗ್ಯಾರಂಟಿ ಮಾಡ್ತೀವಿ ಅಂತ ಏನು ಹೇಳಿದ್ದೀವೋ ಅದೇ ರೀತಿಯಾಗಿ ಈಗ ಹೇಳ್ತಾ ಇದ್ದೀವಿ. ದಯಮಾಡಿ ಈ ಗುರುವೃಂದವರು, ಶಿಕ್ಷಕರಿಂದವರು ನಮ್ಮ ಅಭ್ಯರ್ಥಿಗೆಯನ್ನು ಗೆಲ್ಲಿಸ್ಕೊಟ್ರೆ OPS ಸ್ಕೀಮನ್ನು ನಾವು ಅಳವಡಿಸೋದಕ್ಕೆ ಶತಸಿದ್ಧ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಇವತ್ತು ನಿಮ್ಮೊಂದಿಗೆ ಬಂದು ನಿಂತು ನಿಮ್ಮನ್ನು ಮತಯಾಚನೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ರಿಗೂ ಒಂದು ಸುತ್ತ, ನಿಮಗೂ ಒಂದು ಸುತ್ತ ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. ದಯಮಾಡಿ ನಿಮ್ಮ ಪವಿತ್ರವಾದಂಥ ಮತವನ್ನು DT ಶ್ರೀನಿವಾಸ್ ಅವರು ಕೊಡಬೇಕಂತ ಕೋರುತ್ತೇನೆ. ಥ್ಯಾಂಕ್ ಯು.